वंदे परिम्राट चक्रवर्तिं श्री गुरुभ्यो नमः। हरि ओम। श्रियः पद्ये नित्या गणित गुणमाणिक्य विशद प्रभा जालोल्लासोपहत सकलावद्य तमसे जगज्जन्मस्थेम प्रलय रचनाशील वपुषे नमो शेषाम्नाय स्मृति हृदय दीप्ताय हरये येन प्रादुरभावि भूमिवलये यस्तारिगो सन्ततिः प्राबोधिश्रुति पंकजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः स पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संन्याय रत्नावली जन्म भूमिः वैराग्य भाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाण ज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ನೆನೆ ದಿವಸ ಇಷ್ಟು ವಿಷಯ ಬಂತು. ದುಃಖ ಮತ್ತೆ ಸುಖ ನಮಗೇನ್ ಆಗ್ತಾ ಇದೆ ಅದು ನಮ್ಮಲ್ಲಿ ಇಲ್ಲ ಅಂತ ಬಂತು. ಅದೆಲ್ಲ ಆಗೋದು ಮನಸ್ಸಿಗೆ. ನಮ್ಮ ಮನಸ್ಸಿಗೆ ತುಂಬಾ ದುಃಖ ಆಗ್ತಾ ಇದೆ. ನಮಗೇನೋ ಮನಸ್ಸಿಗೆ ಒಂದು ತೃಪ್ತಿ ಆಯ್ತು. ನನಗೆ ಇದನ್ನ ಮಾಡಿದಾಗ ಏನೋ ಒಂದು ಒಳ್ಳೆ ವಿಷಯ ಕೇಳಿದಾಗ ಏನೋ ಒಂದು ತೃಪ್ತಿ ಆಯ್ತು. ಯಾವುದಕ್ಕೆ? ಮನಸ್ಸಿಗೆ ತೃಪ್ತಿ, ಮನಸ್ಸಿಗೆ ಸುಖ, ಮನಸ್ಸಿಗೆ ದುಃಖ, ಎಲ್ಲಾ ಮನಸ್ಸಿಗೆ ಅಂತ ಆದ್ಮೇಲೆ ಜೀವನಕ್ಕೆ ಸಂಬಂಧಪಟ್ಟಿರೋದು ಏನಿದೆ? ಜೀವನಲ್ಲಿ ಏನಿಲ್ಲ. ಇದು ಪ್ರಬಲವಾಗಿ ಅವರು ಆಕ್ಷೇಪ ಮಾಡಿದ್ರು. ಹಾಗಾದ್ರೆ ಜೀವನಕ್ಕೆ ಕಾಣ್ತಾ ಇಲ್ವಾ? ಜೀವನದಲ್ಲೆಲ್ಲ ಕಾಣ್ತಾ ಇದೆ. ಅದೆಲ್ಲ ಹೇಗೆ? ಜಪಾ ಕುಸುಮ, ಕೆಂಪು ದಾಸವಾಳ ಸ್ಫಟಿಕದ ಹತ್ತಿರ ಇಟ್ಟಾಗ ಆ ಸ್ಫಟಿಕ ಕೆಂಪಾಗಿ ಕಾಣುತ್ತೆ. ಹಾಗಂತ ಅದು ಕೆಂಪಾಗಿ ಇಲ್ಲ, ಆದ್ರೆ ಕಾಣೋದು ಮಾತ್ರ ಕೆಂಪಗಷ್ಟೇ, ಇರೋದು ಮಾತ್ರ ಬಿಳಿಗೆ. ಆ ಥರ ಈ ಜೀವ ಶುದ್ಧ ಸ್ಫಟಿಕದಂತೆ ಬಿಳಿ, ಆದ್ರೆ ಕಾಣ್ತಾ ಇರೋದು ಮಾತ್ರ ಕೆಂಪಿನ ತರಹ ಕಾಣ್ತಾ ಇದೆ. ಅಂದ್ರೆ ದುಃಖ ಸುಖ ಇದೆಲ್ಲ ಆ ಮನಸ್ಸಿನ ಸಂಪರ್ಕದಿಂದ ತುಂಬಾ ಮನಸ್ಸು ಹತ್ರಕ್ಕಿದೆ. ಯಾರಿಗೆ? ಜೀವನ ಹತ್ರ ಮನಸ್ಸಿದೆ. ಆ ಮನಸ್ಸು ಹತ್ರಕ್ಕಿರೋದ್ರಿಂದ ಮನಸ್ಸಿನಲ್ಲಿರೋದೆಲ್ಲ ಜೀವನಲ್ಲಿ ಕಾಣ್ತಾ ಇದೆ. ವಾಸ್ತವಿಕವಾಗಿ ಜೀವನಲ್ಲಿ ಏನೂ ಇಲ್ಲ, ಸುಖವೂ ಇಲ್ಲ, ದುಃಖವೂ ಇಲ್ಲ. ಅಂದ್ಮೇಲೆ ನಿಜವಾಗಿ ಇವನು ಯಾವ ತರ ಇದ್ದಾನೆ ಹೇಳಿ? ಸುಖ ಇಲ್ಲ, ದುಃಖ ಇಲ್ಲ, ಎಲ್ಲ ಮನಸ್ಸಿಗೆ ಅಂದ್ರೆ ಇವನು ನಿರ್ಗುಣ ನಿರಾಕಾರ ಬ್ರಹ್ಮನ ತರ ಇದ್ದಾನೆ ಜೀವ. ಯಾಕೆ? ಅವನಿಗೇನು ಇಲ್ಲ ಅವನಲ್ಲಿ. ಹಾಗೆ ನಿರ್ಗುಣ ನಿರಾಕಾರನಾದ ಆ ಪರಮಾತ್ಮನೇ ಈ ಜೀವ, ಬೇರೆ ಅಲ್ಲ, ಇಬ್ರು ಒಂದೇ ಅಂತ. ಇದು ಅದ್ವೈತ ಪ್ರಕ್ರಿಯೆ. ಅದ್ವೈತಿಗಳು ಹೀಗೆ ಹೇಳ್ತಾರೆ. ಅದಕ್ಕೆ ನಮ್ಮ ಸಿದ್ಧಾಂತ ಏನು, ನಮ್ಮ ಉತ್ತರ ಏನಿದಕ್ಕೆ ಅಂತ ಮುಂದಕ್ಕೆ ಬರೀತಾರೆ. ಇದು 48ನೇ ಮೂಲ ಸುಧಾ ಮೂಲ. ನೆನ್ನೆ ದಿವಸ ಏನ್ ಓದ್ತಾ ಇದ್ನಲ್ಲ ಶೇಷ ವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ, ಅಲ್ಲಿ ಅದರ ಕೊನೆ ಭಾಗಕ್ಕೆ ಬಂದಿದ್ದೀನಿ. ಕೊನೆ 3 ಲೈನ್ಗಳನ್ನ ಗಮನಿಸಿ. ಯದ್ಯಪಿ ಚ ದುಃಖಾಧಿಕಂ ಅಂತಃಕರಣಗತಂ ತಥಾಪಿ ಸ್ವರೂಪೇಣ ಸದೇವ. ನಿಜ ದುಃಖ ಎಲ್ಲ ಇರೋದು ಅಂತಃಕರಣದಲ್ಲಿ, ಅದು ಮನಸ್ಸಲ್ಲಿದೆ. ದುಃಖ ಮನಸ್ಸಿನಲ್ಲಿ, ಸುಖ ಇದೆ, ಒಪ್ತೀವಿ. ಯಾಕಂದ್ರೆ ನಮ್ಮ ಮನಸ್ಸೇ ಒಂಥರ
ಕಾರುಣ್ಯ ಬರುತ್ತೆ. ಕೆಲವರು ತುಂಬಾ ಕಷ್ಟದಲ್ಲಿ ಇರೋರು ನೋಡಿದ್ರೆ ಮನಸ್ಸು ಕರಗೋಗತ್ತೆ ಅಂತ ಹೇಳ್ತೀವಿ. ಅಂದ್ರೆ ಮನಸ್ಸಿಗೆ ಏನೋ ಒಂಥರ ಕಾರುಣ್ಯ, ದಯೆ ಬರುತ್ತೆ. ಅದು ಮನಸ್ಸಿನ ಒಂದು ಪರಿಣಾಮ. ಮನಸ್ಸಿನಲ್ಲಿ ಏನೋ ಒಂದು ಬದಲಾವಣೆ ಆಗತ್ತೆ. ಅದೇ ಆ ಮನಸ್ಸಿನಲ್ಲಿ ಒಳ್ಳೆ ರೀತಿ ಬದಲಾವಣೆ ಆದ್ರೆ ಸುಖ, ಕೆಟ್ಟ ರೀತಿ ಬದಲಾವಣೆ ಆಯ್ತು ಅಂದ್ರೆ ದುಃಖ ಅಂತ ಅರ್ಥ. ಇನ್ನೊಂದು ಕಾರುಣ್ಯ. ಹೀಗೆ ಮನಸ್ಸಿನ ಪರಿಣಾಮನೆ ಪ್ರತಿಯೊಂದು. ಈಗ ಸ್ವಪ್ನ ಪದಾರ್ಥಗಳ ಸೃಷ್ಟಿ ಆಗತ್ತಲ್ಲ, ಕನಸಿನಲ್ಲಿ ಏನೇನೋ ಕಾಣ್ತೀವಿ. ಆ ಕಾಣೋ ಎಲ್ಲ ವಸ್ತು ನಮ್ಮ ಮನಸ್ಸಿನಲ್ಲಿ ಆಗೋ ಒಂದು ಬದಲಾವಣೆ ಅಷ್ಟೇ, ಅಂದ್ರೆ ಸಂಸ್ಕಾರ. ಹಾಗಾದ್ರೆ ಯಾವುದೇ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಾದ್ರೆ ಅದು ಸುಖ ದುಃಖ ಇದೆಲ್ಲ ಏನ್ ನಾವು ತಿಳ್ಕೊಳ್ತಾ ಇದೀವಿ, ಈ ಸುಖ ದುಃಖಗಳೆಲ್ಲ ಮನಸ್ಸಿನ ಒಂದು ಬದಲಾವಣೆ, ಮನಸ್ಸಿನ ಒಂದು ಪರಿಣಾಮ ಅಂತ ಇಷ್ಟ ಹೇಳ್ತೀವಿ. ಹಾಗಂತ ಹೇಳಿ ಅದನ್ನ ಅನುಭವಿಸೋನು ಯಾರು ಅಂತ. ಸುಖ ದುಃಖ ಇರೋದ್ ಮನಸ್ಸಿನಲ್ಲಿ, ಆದ್ರೆ ಅನುಭವಿಸೋನು ಅದು ಜೀವ ಅಂತ ಹೇಳ್ಬೇಕು. ಇದು ನಮ್ಮ ಸಿದ್ಧಾಂತ. ಈಗ ಬ್ಯಾಂಕ್ ನಲ್ಲಿ ದುಡ್ಡಿಟ್ಟಿರ್ತೀವಿ, ನಿಜವಾಗಿ ಧನವಾನ್ ಯಾರು ಅಂತ ಇದೆಲ್ಲ ಜಯತೀರ್ಥರ ಉದಾಹರಣೆ ಕೊಡ್ತಾರೆ. ಧನವಾನ್ ಅಂತ ಮುಂದೆ ಹಿಂದಕ್ಕೆ ಬಂದಿದೆ ಈಗ 2ನೇ ಅಧ್ಯಾಯದಲ್ಲಿ, ಅದು ಮುಂದಕ್ಕೂ ಕೂಡ ನಾವು ಬರ್ತೀವಿ ಆ 2ನೇ ಅಧ್ಯಾಯಕ್ಕೆ. ಆಮೇಲೆ ಅಲ್ಲೇನ್ ಹೇಳ್ತಾರೆ, ಈಗ ಧನವಾನ್ ಅಂತ ಒಂದು ಉದಾಹರಣೆ ಇದೆ, ಅಲ್ಲಿ ಗೋಮಾನ್ ಅಂತ ಕೊಡ್ತಾರೆ, ಅಂದ್ರೆ ಗೋ ಸಂಪತ್ತಿರೋನ್ ಬಗ್ಗೆ ಹೇಳ್ತಾರೆ. ಅಂತೂ ಇರ್ಲಿ, ಧನವಾನ್ ಅಂದ್ರೆ ದುಡ್ಡು ಯಾರ ಹತ್ರ ಇದೆ ಅವನನ್ನ ಧನವಾನ್ ಅಂತ ಕರಿತೀವಿ, ದುಡ್ಡು ಚೆನ್ನಾಗಿದೆ ಅವನ ಹತ್ರ ಅಂತ. ನಿಜವಾಗ್ಲೂ ಧನವಾನ್ ಅಥವಾ ಶ್ರೀಮಂತ, ಶ್ರೀಮಂತ ಅಂದ್ರೇನು, ಶ್ರೀ ಅಂದ್ರೆ ಸಂಪತ್ತು ಯಾರಲ್ಲಿದೆ ಅವನು ಶ್ರೀಮಂತ. ನಿಜವಾಗಿ ಯಾವ್ದು ಬ್ಯಾಂಕು, ಬ್ಯಾಂಕ್ಗೆ ಶ್ರೀಮಾನ್ ಅಂತ ಕರಿಬೇಕು, ಜೊತೆಗೆ ಆಮೇಲೆ ಧನವಾನ್ ಅಂತ ಬ್ಯಾಂಕ್ ಕರಿಬೇಕು. ಯಾಕೆ, ದುಡ್ಡಿರೋದ್ ಎಲ್ಲಿ, ಇವನ್ ಮನೇಲೆ ಕೂತಿದ್ದಾನೆ, ಅವನ ಹತ್ರ ಏನ್ ದುಡ್ಡಿಲ್ಲ, ಏನೋ ಸ್ವಲ್ಪ ಇಟ್ಕೊಂಡಿದ್ದಾನಷ್ಟೇ. ನಿಜವಾಗಿ ಜಾಸ್ತಿ ದುಡ್ಡಿರೋದು ಯಾರ ಹತ್ರ, ಬ್ಯಾಂಕಿನ ಹತ್ರ. ಹಾಗಾದೇನಾಯ್ತು, ಅದನ್ನ ನಾವು ಶ್ರೀಮಂತ, ಅದನ್ನ ನಾವು ಧನವಂತ ಅಂತ ಕರಿಬೇಕು ನಾವು. ಧನ ತುಂಬಾ ಚೆನ್ನಾಗಿದೆ, ದುಡ್ಡು ತುಂಬಾ ಚೆನ್ನಾಗಿದೆ, ಹಾಗೆ ಇದೆಲ್ಲ ಇದೆ ಅಂತ. ಆದ್ರೆ ನಾವ್ ಯಾರನ್ನ ಕರಿತೀವಿ, ಧನವಾನ್ ಅಂದ್ರೆ ಆ ಮನುಷ್ಯ. ಯಾಕೆ ಮನುಷ್ಯನ್ ಯಾಕೆ ಕರಿತೀರಿ, ಶ್ರೀಮಾನ್ ಅಂದ್ರೆ ಮನುಷ್ಯ ಅಂತ ಕರಿತೀರಿ, ಅಂದ್ರೆ ಒಳ್ಳೆ ಸಂಪತ್ತಿರುವಂತಹ ಶ್ರೀಮಂತ ಇವನು ಶ್ರೀಮಂತ, ಇವನು ಒಳ್ಳೆ ಧನವಂತ, ಒಳ್ಳೆ ಧನ ಇದೆ ಹಾಗೇನ ಅಂತ ಕರಿತೀವಿ. ಯಾಕೆ ಈ ರೀತಿ ಕರಿತೀವಿ ಅಂದ್ರೆ, ದುಡ್ಡು ಇರೋ ಜಾಗ ಯಾವುದು, ಅದು ಬ್ಯಾಂಕು. ಆದ್ರೆ ಅದರ ಒಡೆಯ, ಅದನ್ನ ಹೇಗೆ ಬೇಕಾದ್ರೂ ಅನುಭವಿಸೋನ್ ಯಾರಿದ್ದಾನೆ, ಅವನು ಜೀವ, ಅವನು ನಿಜವಾಗಿ ಧನವಾನ್. ಅದಲ್ಲ, ಅದೇನು ಜಡವಾದ ಅದು ಇಟ್ಕೊಂಡಿದೆ ನಿಜ, ದುಡ್ಡು ಅದನ್ನ ಇಟ್ಟಿದ್ ಇವನೇ, ಅಲ್ಲಿ ಇಟ್ಟಿದ್ದಾನೆ, ಅದನ್ನ ಅನುಭವಿಸ್ತಾ ಇರೋನು ಇವನೇ. ಅಲ್ಲಿ ಸುಮ್ನೆ ಆ ಜಡದಲ್ಲಿ ಇರೋದಷ್ಟೇ ಆ ಸುಖ ದುಃಖ. ಹಾಗಾದ್ರೆ ಪ್ರಕೃತದಲ್ಲೂ ಅದೇ ರೀತಿ ಮನಸ್ಸು ಜಡವಾದ ಮನಸ್ಸಿನಲ್ಲಿ ಆ ಬ್ಯಾಂಕ್ ನಲ್ಲಿ ಇರೋ ರೀತಿ ಸುಖ ದುಃಖ ಹೇಗಿದೆಯೋ ಆ ತರ ಈ ಜಡವಾದ ಮನಸ್ಸಿನಲ್ಲಿ ಈ ಸುಖ ದುಃಖ, ಅಲ್ಲಿ ಧನ ಮತ್ತೆ ಸಂಪತ್ತಿದೆ ಅಲ್ಲಿ ಬ್ಯಾಂಕಿನಲ್ಲಿ, ಇಲ್ಲಿ ಸುಖ ದುಃಖಗಳಿದೆ ಜಡವಾದ ಆ ಮನಸ್ಸಿನಲ್ಲಿ. ಈ ಜಡವಾದ ಮನಸ್ಸಿನಲ್ಲಿರೋ ಸುಖ ದುಃಖ ಏನಿದೆ ಅದನ್ನ ಅನುಭವಿಸೋನ್ ಯಾರು ಅಂದ್ರೆ ಅದು ಜೀವ. ಹಾಗಾದ್ರೆ ಯಾರು ಅನುಭವಿಸ್ತಾನೆ, ಯಾರು ಆ ಮನಸ್ಸಿಗೆ ಒಡೆಯ, ಅಂಥವನೇ ನಿಜವಾಗಿ ಸುಖವಾನ್ ದುಃಖವಾನ್ ಅಂತ ಅವನಿಗೆ ಕರಿಬೇಕು ಹೊರತು, ಸುಖ ಇರೋದು ಮನಸ್ಸಿನಲ್ಲಿ ದುಃಖ ಇರೋದು ಮನಸ್ಸಿನಲ್ಲಿ ನಿಜ, ಆದ್ರೆ ಹಾಗಂತ ಕೂಡಲೇ ಮನಃ ಸುಖವತ್ ಮನಃ ದುಃಖವತ್ ಅಂತ ದುಃಖ ಉಳ್ಳದ್ದು ಮನಸ್ಸು ಸುಖ ಉಳ್ಳದ್ದು ಮನಸ್ಸು ಅಂತ ಹೀಗೆ ಹೇಳೋದು ತಪ್ಪು. ಅದು ಜಡವಾದ ಪದಾರ್ಥದಲ್ಲಿ ಇದೆ ಅಷ್ಟೇ, ಆದ್ರೆ ಅನುಭವಿಸೋನ್ ಮಾತ್ರ ಅದು ಜೀವನೇ. ಅದರಿಂದ ಜೀವನಿಗೂ ಕೂಡ ಸ್ವರೂಪದಲ್ಲಿ ಈ ಸುಖ ದುಃಖಗಳು ಎಲ್ಲವೂ ಕೂಡ ಸೇರ್ಕೊಂಡಿದೆ. ಬರೀ ಮನಸ್ಸಲ್ಲಿ ಅಲ್ವಂತೆ, ಜೀವನಿಗೂ ನಮ್ಗೆ ಈಗೆಲ್ಲ ಸ್ವರೂಪಭೂತ ಆನಂದ ಅಂತ ಹೇಳ್ತೀವಿ, ನಮ್ಮ ಸ್ವರೂಪದಲ್ಲೇ ಆನಂದ ಇದೆ. ಆ ಸ್ವರೂಪದಲ್ಲಿರೋ ಆನಂದ ಅಂದ್ರೇನು, ಸುಖ ನಮ್ಮಲ್ಲೇ ಇದೆ ಅಂತ ಅರ್ಥ. ಹಾಗಾದ್ರೆ ಜೀವನಲ್ಲಿ ಆ ತರದ ಸುಖನೂ ಇದೆ, ಮನಸ್ಸಿನಿಂದ ಆಗುವಂತಹ ಸುಖ ಏನಿದೆ ಅದು ಕೂಡ ಆಗುತ್ತೆ ಜೀವನಿಗೆ. ಅಂತೂ ಸುಖ ಸ್ವಾಮಿ, ದುಃಖಕ್ಕೆ ಸ್ವಾಮಿ ಇವನು ಯಾರು, ಜೀವ. ಅಂದ್ರೆ ಅದನ್ನ ಅನುಭವಿಸೋನ್ ಇವನು ಅಂತ ತಾತ್ಪರ್ಯ. ಈ ಅಭಿಪ್ರಾಯದಿಂದ ಯದ್ಯಪಿ ಚ ದುಃಖಾಧಿಕಂ ಅಂತಃಕರಣಗತಂ ತಥಾಪಿ ಸ್ವರೂಪೇಣ ಸದೈವ, ಅದೆಲ್ಲ ಸತ್ಯ. ಆದ್ರೆ ಅದ್ವೈತಿಗಳೇನ್ ಹೇಳ್ತಾರೆ, ಅಂತಃಕರಣ ಮನಸ್ಸೇನಿದೆಯಲ್ಲ, ಮನಸ್ಸಿನಲ್ಲಿರೋ ಸುಖ ದುಃಖ ಅಂತ ಒಪ್ತಾರೆ ನಿಜ, ಅದೇ ಸುಳ್ಳು ಅಂತ ಒಪ್ತಾರ ಅವ್ರು. ನಾವು ಸತ್ಯ ಅಂತ ಒಪ್ತೀವಿ, ಅದರಲ್ಲೂ ವ್ಯತ್ಯಾಸ ಇದೆ. ಅವ್ರ ಮನಸ್ಸು ಸುಳ್ಳು, ಆ ಮನಸ್ಸಿನಲ್ಲಿರುವಂತಹ ಸುಖ ದುಃಖ ಅದು ಕೂಡ ಮಿಥ್ಯ. ಸತ್ಯ ಯಾವುದು, ಏನೂ ಧರ್ಮ ಇಲ್ದೇ ಇರೋ ಆ ನಿರ್ಗುಣ, ಅದೊಂದೇ ಸತ್ಯ. ಜೀವಾತ್ಮನಃ ತದ್ ಭೋಕ್ತೃತ್ವೇನ ಭೋಕ್ತಾ ಅಂತ ಕರಿತೀವಿ. ಭೋಕ್ತಾ ಅಂದ್ರೆ ತಿನ್ನೋನು ಅಂತ ಅರ್ಥ. ಈಗ ಒಳ್ಳೆ ಭೋಕ್ತಾ ಅಪ್ಪ ಇವನು ಅಂತ ಹೇಳ್ತಾ ಇರ್ತೀವಿ ಸುಮ್ನೆ ಕೂತಾಗ, ತುಂಬಾ ಚೆನ್ನಾಗಿ ಊಟ ಮಾಡೋರ್ಗೆ ಒಳ್ಳೆ ಭೋಕ್ತಾ ಅಂತ ಸಂಸ್ಕೃತ ಶಬ್ದ ಹಾಕ್ತಾರೆ. ಭೋಕ್ತಾ ಅಂದ್ರೆ ತಿನ್ನೋನು ಅಂತ ಅರ್ಥ. ಸುಖ ಭೋಕ್ತಾ, ಚೆನ್ನಾಗಿ ಸುಖ ಅನುಭವಿಸ್ತಾನೆ.
ಇನ್ನೊಂದು ದುಃಖ, ಚೆನ್ನಾಗಿ ದುಃಖ ಅನುಭವಿಸ್ತಾ ಇದ್ದಾನೆ, ಕಷ್ಟ. ಈ ರೀತಿ ದುಃಖ ಭೋಕ್ತ, ಸುಖ ಭೋಕ್ತ ಅಂತ ಭೋಕ್ತ ಅನ್ನೋ ಶಬ್ದ ಅಲ್ಲಿ ಬಳಸೋದಿದೆ. ಇದೆಲ್ಲ ತಾತ್ವಿಕ, ಇದೆಲ್ಲ ಸತ್ಯ. ನಮ್ದೇನಂದ್ರೆ ನಮಗೂ ಅದ್ವೈತಿಗಳಿಗಿರೋ ವ್ಯತ್ಯಾಸ ಇಷ್ಟೇ. ಮನಸ್ಸಿನಲ್ಲಿ ಸುಖ ದುಃಖ ಇದೆ ನಿಜ, ನಾವು ಒಪ್ತೀವಿ, ತಪ್ಪೇನಿಲ್ಲ. ಅದು ಅನುಭವಿಸೋನ್ ಮಾತ್ರ ಜೀವ. ಅವ್ರ ಪ್ರಕಾರ ಏನು ಅಂದ್ರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಸುಖ ದುಃಖ, ಆ ಜೀವನಿಗೆ ಏನೂ ಬರಲ್ಲ. ಏನಾದ್ರು ಜೀವನ ಕಾಣ್ತಾ ಇದೀವಿ ಅಂದ್ರೆ ಅದು ನಿಮ್ಮ ಭ್ರಮೆ ಅಂತ ಅವ್ರು ಹೇಳ್ತಾರೆ. ಮತ್ತಷ್ಟೇ ಇರುತ್ತೆ, ಜೀವ ಒಬ್ಬನೇ ಸತ್ಯ, ಆ ಮನಸ್ಸು ಮಿಥ್ಯ, ಆ ಮನಸ್ಸಿನಲ್ಲಿ ಕಾಣುವಂತ ಇರೋಂಥ ಏನು ಸುಖ ದುಃಖ ಅದು ಕೂಡ ಮಿಥ್ಯ, ಸುಳ್ಳು. ಇದ್ರ ಜೊತೆಗೆ ಜೀವಾತ್ಮ ಏನಾರು ಆ ಸುಖ ದುಃಖ ಅನುಭವಿಸ್ತಾನೆ ಅಂದ್ರೆ ಅದು ಮಿಥ್ಯ. ಯಾಕೆ ಜೀವನಲ್ಲಿ ಯಾವ ಧರ್ಮನೂ ಇಲ್ಲ, ಭೋಕ್ತೃತ್ವ ಯಾವ ಧರ್ಮನು ಜೀವನಲ್ಲಿ ಇಲ್ಲ. ಹೀಗೆ ಪ್ರತಿಯೊಂದನ್ನು ಕೂಡ ಒಪ್ತಾರೆ, ಸತ್ಯ ಮಾತ್ರ ಒಂದೇ, ಇನ್ನೆಲ್ಲ ಸುಳ್ಳು. ಅದು ಯಾಕೋ ಸುಳ್ಳನ್ನು ಒಪ್ಪಿ ಅದನ್ನೇ ಏನೋ ಒಂದು ದೊಡ್ಡ ವಿಷಯ ಅಂತ ಅವ್ರು ವರ್ಣನೆ ಮಾಡ್ತಾ ಇರ್ತಾರೆ. ನ ದುಃಖಾನುಭವ ಕ್ವಾಪಿ ಮಿಥ್ಯಾ ಅನುಭವ ತಾಮ್ರಜೇತ್ ಅಂತ ಇನ್ನೊಂದಿದೆ ಮಾತು. ಇದು ಪೃಥಗುಪದೇಶಾಧಿಕರಣ ಅಂತ, ಓಂ ಪೃಥಗುಪದೇಶಾದ್ವಂ ಅಂತ ಬ್ರಹ್ಮಸೂತ್ರ, ಅದು 2ನೇ ಅಧ್ಯಾಯದಲ್ಲಿ ಬರುವಂತ ಸೂತ್ರ. ಅಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ ಮಧ್ವಾಚಾರ್ಯರು. ಏನಂದ್ರೆ ಯಾರಿಗಾರು ದುಃಖ ಆಗತ್ತಲ್ಲ, ದುಃಖದ ಅನುಭವ, ನನಗೆ ಇವಾಗ ದುಃಖ ಆಯ್ತು, ನನಗೆ ಈಗ ಸುಖ ಆಯ್ತು ಅಂತ ನಮ್ಗೇನು ಅನುಭವ ಬರುತ್ತೆ, ಜ್ಞಾನ. ಈ ಜ್ಞಾನ ಯಾರಿಗಾದ್ರೂ ಸುಳ್ಳು ಅಂತ ಇದುವರೆಗೂ ಅನ್ಸಿದ್ಯಾ? ಯಾರಿಗೂ ಅನ್ಸಿಲ್ಲ ಈ ತರ. ಆದ್ಮೇಲೆ ದುಃಖನೂ ಸತ್ಯ, ಆ ದುಃಖವನ್ನು ಅನುಭವಿಸುವಿಕೆ ಏನಿದೆಯಲ್ಲ, ಆ ಜ್ಞಾನ ನಮಗ್ ಬಂದಿದ್ದು ಅದು ಕೂಡ ಸತ್ಯ. ನಾನು ಅನುಭವಿಸ್ತೋ ನಾನು ಇದೀನಿ, ನಾನು ಸತ್ಯ. ಯಾರಿಗಾದ್ರೂ ದುಃಖಾನುಭವ ಮಿಥ್ಯಾ ಅನುಭವ, ಈ ದುಃಖದ ಅನುಭವ ಅಂತಲ್ಲ, ಇದು ಸುಳ್ಳಾದ ಅನುಭವ, ಇದು ಸರಿಯಲ್ಲ, ಇದು ತಪ್ಪಾದ ಅನುಭವ, ಭ್ರಮೆ ನನಗ್ ಬಂದಿದೆ ಅಂತ ಯಾರು ಹೇಳಲ್ಲ. ಕಪ್ಪೆ ಚಿಪ್ಪನ್ ನೋಡಿ ಬೆಳ್ಳಿ ಅಂತ ತಿಳ್ಕೊಂಡಿರ್ಬೋದು, ಅದ್ ನಿಜ. ಹಗ್ಗವನ್ನ ನೋಡಿ ಹಾವು ಅಂತ ತಿಳಿದಿದ್ ನಿಜ, ಅದೆಲ್ಲ ಭ್ರಮೆ ನಿಜ. ಹಾಗಂತ ಹೇಳಿ ನನಗ್ ಬಂದಿರೋ ದುಃಖ ನನಗ್ ಅಲ್ವೇ ಅಲ್ಲ, ಈ ದುಃಖ ನಾಳೆ ನನಗೇನ್ ಬರ್ತಾ ಇದೆ ಇದೆಲ್ಲ ಸರಿಯಲ್ಲ, ಇದು ಸುಳ್ಳು ಅಂತ ನಾವ್ ಅನ್ಕೊಳ್ತೀವಲ್ಲ, ಇದು ಬಹಳ ಮೂರ್ಖತನ. ನ ದುಃಖಾನುಭವ ಕ್ವಾಪಿ ಮಿಥ್ಯಾ ಅನುಭವ ತಾಮ್ರಜೆ. ಈ ಮಾತುಗಳೆಲ್ಲ ನಮ್ಗೆ ಮಧ್ವಾಚಾರ್ಯರ ಮಾತು ಏನಿದೆ ಇದನ್ನೆಲ್ಲ ಬರೆದಿಟ್ಕೊಬೇಕು ನಾವು. ಯಾಕಂದ್ರೆ ಅನುವ್ಯಾಖ್ಯಾನದಲ್ಲಿ ಬೇರೆ 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 ವಿಚಾರ ಹೇಳ್ತಾರೆ, ಅನುಮಾನದ ಬಗ್ಗೆ ಅದು ಇದು ಅಂತ. ಆದ್ರೆ ಇಂಥ ವಿಷಯ ಏನ್ ಹೇಳ್ತಾರೆ ಆಚಾರ್ಯರು, ಎಷ್ಟೋ ಸಂದರ್ಭದಲ್ಲಿ ಇಂಥ ಮಾತುಗಳು ಬರುತ್ತೆ. ಆ ಮಾತುಗಳೆಲ್ಲ ಒಂದ್ ಕಡೆ ಬರಿದಿಡ್ಬೇಕು, ಅಷ್ಟು ಚೆನ್ನಾಗಿರುವಂತ ಮಾತು. ಇಷ್ಟು ಹೇಳಿ ಮುಂದಕ್ಕೆ ಆಗಮಾಸ್ತು ಅಂತ ಮುಂದಿನ ಸುಧಾಮೂಲಕ್ಕೆ ಬರ್ತಾ ಇದೀವಿ. 49ನೆಯ ಸುಧಾಮೂಲ. ಇಲ್ಲಿ ಹೇಳುವಂತ ವಿಷಯ ಇಷ್ಟು. ಆಗಮಾಸ್ತು ತತ್ರ ತತ್ರ ಉದಾಹೃತಾ ದ್ರಷ್ಟವ್ಯಾಹ. ಈ ವೇದ ವಾಕ್ಯಗಳು, ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಹೇಳಲಿಕ್ಕೆ ವೇದಗಳು ಬೇಕಾದಷ್ಟಿದೆ. ದ್ವಾಸುಪರ್ಣ ಸಯುಜಾ ಸಖಾಯ, ನಾವಿದೆಲ್ಲ ಕೇಳಿರ್ತೀವಿ. ಇದು ದೇವರ ನಾಮದಿಂದ ಹಿಡಿದು ಎಲ್ಲಾ ಕಡೆ ಬರುವಂತಹ ಒಂದು ವೇದವಾಕ್ಯ. ಅಷ್ಟು ಚೆನ್ನಾಗಿ ಆ ವೇದವಾಕ್ಯ ಪ್ರಸಿದ್ಧಿಗೆ ಬಂದಿದೆ. ಆ ವೇದವಾಕ್ಯವನ್ನ ದ್ವಾಸುಪರ್ಣ ಅಂತ ಹೇಳಿದ್ರೆ ಕೆಲವು ಸಲ ಗೊತ್ತಾಗದೆ ಇರ್ಬೋದು, ಕೆಲವರು ಗೊತ್ತಾಗತ್ತೆ. ದ್ವಾಸುಪರ್ಣ ಅನ್ನೋದು ನಮ್ಗೆ ದೇವರ ನಾಮಗಳಲ್ಲಿ ಹಾಕಿರ್ತಾರೆ ಪದ್ಯಗಳಲ್ಲಿ. ಆದ್ರೆ 2 ಪಕ್ಷಿ ಅಂತಂದು ಕೂಡ ಗೊತ್ತಾಗ್ಬಿಡತ್ತೆ ನಮ್ಗೆ. 2 ಪಕ್ಷಿ ಅಂದ್ರೆ ಒಂದು ಬಡಕ್ಲಾಗಿದೆ, ಏನು ಉಪಯೋಗ ಇಲ್ಲ, ಇನ್ನೊಂದು ದಷ್ಟಪುಷ್ಟವಾಗಿದೆ. ಆದ್ರೆ ದಷ್ಟಪುಷ್ಟವಾಗಿರೋದು ಏನು ತಿನ್ನಲ್ಲ, ಇನ್ನೊಂದು ಬಡಕಲಾಗಿದ್ದು ಎಲ್ಲ ತಿನ್ನತ್ತೆ ಆದ್ರೆ ದಷ್ಟಪುಷ್ಟವಾಗಿಲ್ಲ. ಇದು ಯಾವುದು? ಅದಿನ್ಯಾವುದು ಅಲ್ಲ, ಕರ್ಮಫಲ ಭೋಕ್ತೃ ಒಬ್ಬ, ಕರ್ಮಫಲ ಭೋಕ್ತೃ ಅಲ್ದೇ ಇರೋನೊಬ್ಬ. ಅಂದ್ರೆ ನಾವೇನ್ ಕೆಲಸ ಮಾಡ್ತೀವಿ, ಪುಣ್ಯ ಪಾಪ ಕರ್ಮಗಳು, ಅದರಿಂದ ಏನೇನ್ ಸಿಗಬೇಕು ಅದೆಲ್ಲ ಅನುಭವಿಸೋನೊಬ್ಬ, ಅದು ಜೀವ. ಅವನು ಬಡಕಲಾಗಿದ್ದಾನೆ, ಸಣ್ಣಕ್ಕಿದ್ದಾನೆ ಅಂತ. ದಷ್ಟಪುಷ್ಟನಾಗಿರೋನು ಏನು ತಿನ್ನಲ್ಲ, ಯಾವ ಕರ್ಮಫಲ ಸಂಸರ್ಗ ಅವನಿಗೆ ಬೇಡ ಅಂತ. ಅದ್ ಯಾರು? ಪರಮಾತ್ಮ ಅಂತೆಲ್ಲ ಹೀಗೆ ಹೇಳ್ತೀವಿ. ಒಂದೇ ವೃಕ್ಷದಲ್ಲಿದ್ದಾರೆ ಅಂತ ಬೇರೆ ಹೇಳ್ತೀವಿ. ಇದನ್ನ ಕೇಳಿದ ಕೂಡ ನಮ್ಗೆ ಅದರ ಪ್ರಕಾರ, ಆ ವೇದವಾಕ್ಯದ ಪ್ರಕಾರ ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಗೊತ್ತಾಗತ್ತೆ. ಅದು ಪ್ರಬಲವಾದ ನಮಗೆ ವೇದವಾಕ್ಯ. ಈ ತರ ವೇದವಾಕ್ಯಗಳು ಬೇಕಾದಷ್ಟು ಜೀವ ಪರಮಾತ್ಮ ಬೇರೆ ಅನ್ಲಿಕ್ಕೆ ಸಿಗ್ತಾವೆ. ಅಷ್ಟು ಬೇಕಾದಷ್ಟು, ಯಾಕೆ ಭಿನ್ನೋ ಚಿಂತ್ಯ ಅಂತ ಹೇಳ್ತೀವಿ, ಭಿನ್ನೋ ಅಚಿಂತ್ಯ ಅಂತ. ಇದೆಲ್ಲ ನಮಗೆ ಪೃಥಗುಪದೇಶಾಧಿಕರಣ ಅಂತ ಇದೆ, ಅದು 2ನೇ ಅಧ್ಯಾಯದಲ್ಲಿ ಬರುತ್ತೆ. ಆ ಅಧಿಕರಣದಲ್ಲಿ ತುಂಬಾ ಪ್ರಮಾಣಗಳನ್ನ ಕೊಡ್ತಾರೆ, ಜೀವ ಬೇರೆ ಪರಮಾತ್ಮ ಬೇರೆ ಅನ್ಲಿಕ್ಕೆ. ಈಗ ತಾನೇ ಇನ್ನೊಂದು ಭಿನ್ನೋ ಅಚಿಂತ್ಯ ಅಂತ, ಭಿನ್ನ ಅಂತ ಸ್ಪಷ್ಟ ಪದ ಇದೆ. ನಮಗೂ ಪರಮಾತ್ಮನಿಗೂ ಭೇದ ಇದೆ, ಬೇರೆನೆ. ಅದು ಎಷ್ಟು ಬೇರೆ ಅಂದ್ರೆ, ಸುಮ್ನೆ ಈ ಅದ್ವೈತಿಗಳು ತಪ್ಪಿಸ್ಕೊಳ್ಳಿಕ್ ಹೇಳ್ತಾರೆ. ಏನಂತ ಹೇಳ್ತಾರೆ? ಅಯ್ಯೋ ಬೇರೆ ಬೇರೆನ ನಾವು ಒಪ್ಪಿದೀವಿ ರೀ ಭೇದ, ನಿಮ್ ತರ ನಾವು ಒಪ್ಪಿದೀವಿ ಅಂತ ಅದ್ವೈತಿಗಳು ಹೇಳ್ತಾರೆ. ಎಲ್ಲಿ? ಸಂಸಾರ ಕಾಲ ನಾವು ನೀವೆಲ್ಲ ಬೇರೆ ಬೇರೆನೆ, ಮೋಕ್ಷಕ್ಕೆ ಹೋದಾಗ ಎಲ್ಲ ಒಂದೇ ಅಷ್ಟೇ ಅಂತ ಹೇಳ್ತಾರೆ. ಆದ್ರೆ ಆ ತರ ಭೇದ ಅಲ್ಲ. ಅಲ್ಲಿ ಸ್ಪಷ್ಟವಾಗಿ ವೇದವಾಕ್ಯ ತೆಗೆದು ನೋಡಿದ್ರೆ ಸಂಪೂರ್ಣ ಮೋಕ್ಷದಲ್ಲೂ ಭೇದ, ಇಲ್ಲೂ ಭೇದ, ಎಲ್ಲೆಲ್ಲೂ ಭೇದ. ಇದು
ವೇದವಾಕ್ಯ ಈ ವಿಷಯವನ್ನ ಇಟ್ಟುಕೊಂಡು ಏನ್ ಹೇಳ್ತಾ ಇದೆ, ಇಂಥ ವೇದವಾಕ್ಯಗಳನ್ನ ಬಹಳಷ್ಟು ಅಲ್ಲಲ್ಲಿ ಉದಾಹರಣೆ ಕೊಟ್ಟಿದ್ದೀವಿ, ಅದನ್ನ ಅಲ್ಲಲ್ಲಿ ನೋಡ್ಕೊಳ್ಳಿ ಅಂತ ಜಯತೀರ್ಥರು ತಾವು ಹೇಳಿದ್ದಾರೆ. ಎಲ್ಲೆಲ್ಲಿ ನೋಡ್ಬೇಕು ಅದನ್ನ ಹೇಳಿದಾರೆ ನಿಜ, ತತ್ರ ತತ್ರ ಅಲ್ಲಲ್ಲಿ ನೋಡಿ ಅಂತ ಹೇಳಿದ್ರು. ಎಲ್ಲಿ ಪೃಥಗ್ ಅಧಿಕರಣಾದೌ ಅಂತ ಪರಿಮಳ ಟಿಪ್ಪಣಿ ರಾಯರು ಪೃಥಗ್ ಅಧಿಕರಣ ಅಂದ್ರೆ ಪೃಥಗ್ ಉಪದೇಶಾಧಿಕರಣ ಅಂತ, ಅದು ಸಂಪೂರ್ಣ, ಅದನ್ನ ಒಂದೊಂದೇ ಪದ ಹಾಕಿ ಹೇಳಿರ್ತಾರೆ. ಅಂತಹ ಪೃಥಗುಪದೇಶಾಧಿಕರಣದಲ್ಲಿ ನೋಡಿ ಆ ಬ್ರಹ್ಮಸೂತ್ರದ ಭಾಗ ತೆಗೆದ್ರೆ ನಮಗ್ ಸಿಗತ್ತೆ. ಇನ್ನೊಂದು ಅನುಮಾನಾಂತರಂಚ ಆಹ, ಈಗ ಅನುಮಾನಕ್ಕೆ ಬಂದ್ರು. ಇಲ್ಲಿವರೆಗೂ ಮೌನ, ಪ್ರತ್ಯಕ್ಷ ಆಯ್ತು, ಈಗ ವೇದವಾಕ್ಯ ಮತ್ತೆ ಪುರಾಣ ವಾಕ್ಯ ಆಯ್ತು. ಇದಾದ ಮೇಲೆ ಈಗ ಅನುಮಾನದ ಬಗ್ಗೆ ಬರ್ತಾರೆ. ಅನುಮಾನ ಮಾಡೋದ್ರಿಂದ ನಮ್ಗೇನ್ ಗೊತ್ತಾಗತ್ತೆ, ನಾವು ಬೇರೆ ಪರಮಾತ್ಮ ಬೇರೆ, ನಾವು ಬೇರೆ ದೇವರು ಬೇರೆ ಅನ್ಲಿಕ್ಕೆ ಅನುಮಾನ ಸಾಕು. ಪ್ರತ್ಯಕ್ಷ ಅಂತೂ ಇದ್ದೇ ಇದೆ, ವೇದವಾಕ್ಯ ಪುರಾಣ ವಾಕ್ಯಗಳು ಸಿಗ್ತವೆ, ಅದೆಲ್ಲ ಇರ್ಲಿ, ನಾವು ಊಹೆ ಮಾಡ್ಕೊಳ್ಳಿ ಸರಿಯಾಗಿ ಏನಂತ ಅದನ್ನ ಹೇಳ್ಕೊಡ್ತಾರೆ. ಅನುಮಾನಾಂತರಂಚ ಆಹ. ಈಗ ಆ ಶ್ಲೋಕವನ್ನ ಹೇಳ್ಕೊಡ್ತೇನೆ. 50ನೇ ಸುಧಾಮೂಲದಲ್ಲಿ ಬರುವಂತಹ ಶ್ಲೋಕ. ಅಶೇಷ ದೋಷರಾಹಿತ್ಯಂ ಸರ್ವಶಕ್ತಿತ್ವತೋ ಹರೇಃ ಸರ್ವೋಪೇತೇತಿ ಕಥಿತಂ ಅತ ಐಕ್ಯಂ ಕ್ವ ದೋಷಿಡಾ. ಇದನ್ನ ಅಭಿಪ್ರಾಯ ಬಿಡಿಸ್ತಾರೆ. ಅಭಿಪ್ರಾಯ ಹೇಳಿ ಆಮೇಲೆ ಆ ಶ್ಲೋಕದ ಅರ್ಥಕ್ಕೆ ಬರೋಣ. ಏತದುಕ್ತಂ ಭವತಿ, ಒಂದು ಅನುಮಾನ ಪ್ರಯೋಗ. ನಮ್ಗೆ ಅನುಮಾನ ಯಾಕೆ ಬೇಕು ಅಂತ ನಮಗೆ ತುಂಬಾ ಮನಸ್ಸಿನಲ್ಲಿ ಇರತ್ತೆ. ಯಾಕಂದ್ರೆ ಸಂಧ್ಯಾಧಿಕರಣ ಕೇಳ್ಬಿಟ್ರೆ ನೀವು ಹಿಂದಿನ ಪಾಠಗಳು ಕೆಲವು ಹೆಚ್ಚಾಗಿ ಅಲ್ಲಿ ಅನುಮಾನದ ಬಗ್ಗೆ ಹೇಳ್ತಾರೆ. ಅನುಮಾನ ಅಂದ್ರೆ ಏನು, ಅದನ್ನ ಹೇಗ್ ಮಾಡ್ಕೊಳ್ಳೋದು ಅದನ್ನು ಹೇಳ್ಕೊಡ್ತಾರೆ. ಆ ಅನುಮಾನ ಏನ್ ಮಾಡ್ತೀವಿ ಅದನ್ನ ಪ್ರಕೃತ ನಮ್ಮ ಜೀವನಕ್ಕೆ ಬಳಸ್ಕೊಳ್ಳೋ ತರ ಆಯ್ತಿದೆ. ನಾವು ದೇವರು ಬೇರೆ ಅಂತ ನಾವೇ ಅನುಮಾನ ಮಾಡ್ಕೊಳ್ಬೇಕು. ಹೇಗ್ ಮಾಡ್ಕೊಳ್ಬೇಕು ನೋಡಿ ಹೇಳ್ಕೊಡ್ತಾರೆ. ಜೀವ ಬ್ರಹ್ಮಣಿ, ಆ ಜಯತೀರ್ಥರ ಅನುಮಾನ ಹೇಳ್ತಾ ಇರೋದು, ಜೀವ ಬ್ರಹ್ಮಣಿ ನ ಅಭೇದವತಿ ವಿರುದ್ಧ ಧರ್ಮಾಧಿಕರಣತ್ವಾತ್ ಛಾಯಾ ತಪವತ್ ಅಂತ. ಇಷ್ಟು ನಮ್ಗೆ ಅನುಮಾನ ಅಂದ್ರೆ ಮತ್ತೆ ಅದು ನೆನಪಾಗ್ಬೇಕು. ಮತ್ತೆ ಪರ್ವತೋ ವನ್ಯಮಾನ್ ಧೂಮಾತ್ ಮಹಾನಸವತ್. ಅಡಿಗೆ ಮನೆಯಲ್ಲಿ ಒಬ್ಬ ವ್ಯಕ್ತಿ ಧೂಮ ಹೊಗೆ ನೋಡ್ತಾನೆ, ಬೆಂಕಿ ನೋಡ್ತಾನೆ. ಯಾಗಶಾಲೆಗೆ ಹೋಗ್ತಾನೆ, ಅಲ್ಲೂ ಬೆಂಕಿ ನೋಡ್ತಾನೆ, ಹೊಗೆ ಎಲ್ಲ ನೋಡಿದಾನೆ. ವ್ಯಾಪ್ತಿ ಗೊತ್ತಾಯ್ತು. ಯತ್ರ ಯತ್ರ ಧೂಮ ತತ್ರ ತತ್ರ ವನ್ಹಿ, ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲಲ್ಲಿ ವನ್ಹಿ ಇದೆ ಅಂತ ಜ್ಞಾನ ಬಂತು. ಆಮೇಲೆ ಪರ್ವತೋ ವನ್ಯಮಾನ್, ಪರ್ವತದಲ್ಲಿ ಧೂಮ ನೋಡ್ತಾನೆ, ಹೊಗೆ ಇದ್ಮೇಲೆ ಇಲ್ಲಿ ಬೆಂಕಿ ಇರ್ಲೇಬೇಕು ಅಂತ. ಇಷ್ಟು ಈ ಮಹಾನಸ ಅಂದ್ರೆ ಅಡಿಗೆ ಮನೆ. ಸರಿ, ಇಷ್ಟ ಅನುಮಾನ ನಾವು ಅವತ್ತಿನಿಂದ ಕೇಳ್ತಾನೆ ಇದ್ವಿ. ಪ್ರಕೃತ ಈಗ ನಮಗ್ ಬೇಕಾದ ಅನುಮಾನ, ಆ ಅನುಮಾನ ಮರೆತರೂ ಚಿಂತಿಲ್ಲ, ಈ ಅನುಮಾನ ಅಂತ ನೆನಪಿರ್ಬೇಕೀಗ. ಛಾಯಾ ತಪವತ್ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಛಾಯಾ ಅಂತಂದ್ರೆ ನೆರಳು ಅಂತ ಅರ್ಥ. ಆತಪ ಅಂದ್ರೆ ಬಿಸಿಲು. ಬಿಸಿಲಿಗೂ ನೆರಳಿಗೂ ವ್ಯತ್ಯಾಸ ಇಲ್ವಾ? ತುಂಬಾ ವ್ಯತ್ಯಾಸ ಇದೆ. ಆತಪಕ್ಕೂ ಛಾಯಾಕ್ಕೂ, ಆತಪ ಅಂದ್ರೆ ಬಿಸಿಲು, ಛಾಯಾ ಅಂದ್ರೆ ನೆರಳು. ಈ ನೆರಳು ಬಿಸಿಲಿಗೂ ಏನ್ ವ್ಯತ್ಯಾಸ ಇದೆಯಲ್ಲ, ಆ ವ್ಯತ್ಯಾಸ ಜೀವಬ್ರಹ್ಮರಿಗಿದೆ. ಅಂದ್ರೆ ಯಾವತ್ತೂ ನೆರಳು ಬಿಸಿಲು, ಛಾಯಾ ಆತಪ ಎರಡು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಂದೆಂದಿಗೂ ಛಾಯಾ ಬೇರೆ, ಆತಪ ಬೇರೆ. ಯಾಕೆ? ವಿರುದ್ಧ ಧರ್ಮ. ಈ ಛಾಯಾ ಅನ್ನೋದ್ರಲ್ಲಿರುವಂತಹ ಧರ್ಮನೇ ಬೇರೆ, ಆ ಬಿಸಿಲಿನಲ್ಲಿರುವಂತಹ ಧರ್ಮನೇ ಬೇರೆ. ಈ ನೀರು ಬೆಂಕಿ ಇದ್ದ ಹಾಗೆ, ನೀರಿನಲ್ಲಿರೋ ಗುಣನೇ ಬೇರೆ, ಬೆಂಕಿಯಲ್ಲಿರುವಂತಹ ಗುಣನೇ ಬೇರೆ. ದುಷ್ಟರಲ್ಲಿರೋ ಗುಣನೇ ಬೇರೆ, ಒಳ್ಳೆಯವರಲ್ಲಿರೋ ಗುಣಗಳೇ ಬೇರೆ. ಈಗ ದುಷ್ಟರು ಶಿಷ್ಟರು, ಕೆಟ್ಟವರು ಒಳ್ಳೆಯವರು, ಕೆಟ್ಟವರು ಒಳ್ಳೆಯವ್ರನ್ನ ಯಾವತ್ತಾರು ಒಂದೇ ಮಾಡ್ಲಿಕ್ಕೆ ಸಾಧ್ಯನೋ? ಯಾವತ್ತೂ ಬೇರೆ ಬೇರೆನೆ ಆ ವ್ಯಕ್ತಿಗಳು. ಯಾಕೆ? ವಿರುದ್ಧ ಧರ್ಮ ಇರುತ್ತೆ. ಒಂದು ಕೆಟ್ಟತನ ಇದೆ, ಒಂದೊಂದು ಒಳ್ಳೆತನ ಇದೆ, ಅದು ವಿರುದ್ಧ. ಹಾಗಾದ್ರೆ ಯಾವ ಯಾವ ಎರಡು ವಸ್ತುವಿನಲ್ಲಿ ವಿರುದ್ಧ ಧರ್ಮಗಳಿರುತ್ತೋ, ಬೇರೆ ಬೇರೆ ಧರ್ಮಗಳು ಎಂದಿಗೂ ಸೇರಲ್ಲ. ನಮ್ಮ ಗುಣ ಅದ್ರಲ್ಲಿ ಬರಲ್ಲ, ಅದರ ಗುಣ ನಮಗ್ ಬರಲ್ಲ. ಈ ತರ ವಿರುದ್ಧವಾದ ಧರ್ಮ ಇರೋ ಎರಡು ವಸ್ತು ತಗೊಂಡ್ರೆ ಆ ವಸ್ತುಗಳು ಒಂದೇ ಅಂತ ಯಾವನೂ ಹೇಳಲ್ಲ. ಅವನು ಹೇಳಿದ್ರೆ ಅವನ್ ಪೆದ್ದ ಅಷ್ಟೇ. ಆದ್ರಿಂದ ಯಾವ ವಸ್ತುಗಳು ವಿರುದ್ಧ ಧರ್ಮವನ್ನ ಪಡೆದಿದೆಯೋ ಅದು ಎಂದಿಗೂ ಕೂಡ ನ ಅಭೇದವತಿ, ಎಂದಿಗೂ ಒಂದಾಗ್ಲಿಕ್ಕೆ ಆ ಎರಡು ವಸ್ತುಗಳು ಸಾಧ್ಯ ಇಲ್ಲ. ಹಾಗಾದ್ರೆ ನಿಯಮ ಹೇಳ್ಬೇಕು. ಯತ್ರ ಯತ್ರ ವಿರುದ್ಧ ಧರ್ಮಾಧಿಕರಣತ್ವಂ ತತ್ರ ತತ್ರ ನ ಅಭೇದ. ಯಾವ ಯಾವ ವಸ್ತುಗಳಲ್ಲಿ ವಿರುದ್ಧ ಧರ್ಮಗಳಿರ್ತಾವೋ ಆ ಯಾವ ವಸ್ತುಗಳಲ್ಲಿ ಎಂದಿಗೂ ಐಕ್ಯ ಒಂದೇ ಅನ್ನೋ ಅಂಶ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಜೀವ ಬ್ರಹ್ಮಣಿ, ಜೀವ ಬ್ರಹ್ಮರಲ್ಲೂ ಹಾಗೆ. ಯಾಕೆ? ಜೀವನಲ್ಲಿರುವಂತಹ ಧರ್ಮ ಯಾವುದು, ಬ್ರಹ್ಮನಲ್ಲಿರುವಂತಹ ಧರ್ಮ ಯಾವುದು ಗಮನಿಸಿ. ಜೀವನಲ್ಲಿ ಏನಿದೆ? ಅವನು ಅಲ್ಪ ಶಕ್ತಿ, ತುಂಬಾ ಕಡಿಮೆ ಶಕ್ತಿ ಜೀವನಿಗೆ. ಭಗವಂತನಿಗೆ ಪರಿಪೂರ್ಣ ಶಕ್ತಿತ್ವ ಇದೆ, ಪರಿಪೂರ್ಣ ಶಕ್ತಿ ಅವನಲ್ಲಿದೆ. ಜೊತೆಗೆ
ಆ ಭಗವಂತನಲ್ಲಿ ಯಾವುದೇ ದೋಷಗಳಿಲ್ಲ, ನಮ್ಮಲ್ಲಿ ಎಲ್ಲಾ ದೋಷಗಳಿದೆ. ಹೀಗೆ ಇನ್ನು ಸರ್ವಶಕ್ತಿ ಆಯ್ತು, ಅಶೇಷ ದೋಷರಾಹಿತ್ಯ ಆಯ್ತು, ಸರ್ವೋಪೇತ, ಇನ್ ಇರೋ ಬರೋ ಶಕ್ತಿ ಎಲ್ಲ ಭಗವಂತನಿಗಿದೆ. ಅಂತ ಪರಿಪೂರ್ಣ ಶಕ್ತಿ ನಮಗೆ ಏನು ಶಕ್ತಿ ಇಲ್ಲ. ತಿಳ್ಕೊಂಡಿರೋದು ಎಷ್ಟು? ನಾವು ಅಲ್ಪ, ಭಗವಂತ ತಿಳ್ಕೊಂಡಿರೋದು ಪೂರ್ಣ. ಹಾಗಾದ್ರೆ ಇಷ್ಟೆಲ್ಲ ವ್ಯತ್ಯಾಸ ಇದೆ, ಇಷ್ಟೆಲ್ಲ ವಿರುದ್ಧ ಧರ್ಮ ನಮಗೂ ದೇವರಿಗೂ ಇದ್ದ ಮೇಲೆ ನಾವು ದೇವರು ಒಂದೇ ಅಂತ ಹೇಗ್ ತಿಳ್ಕೊಳ್ಲಿಕ್ ಸಾಧ್ಯ? ಇದು ತಪ್ಪು. ಛಾಯಾ ತಪವತ್ ಅಂತ ಈ ರೀತಿ ಜೀವ ಬ್ರಹ್ಮಣಿ ಅಂತ ದ್ವಿವಚನ, ಜೀವ ಹಾಗೂ ಬ್ರಹ್ಮ ನ ಅಭೇದವತಿ, ಇಬ್ರು ಒಂದೇ ಅಲ್ಲ. ಯಾಕೆ? ವಿರುದ್ಧ ಧರ್ಮಾಧಿಕರಣತ್ವ, ಇಬ್ಬರಲ್ಲೂ ವಿರುದ್ಧ ಧರ್ಮಗಳು ಇರೋದ್ರಿಂದ. ಉದಾಹರಣೆಗೆ ಛಾಯಾ ಆತಪಗಳಂತೆ ಅಂತ. ಇದಕ್ಕೆ ಒಂದು ಪ್ರಶ್ನೆನ ಮಾಡ್ಕೊಳ್ತಾರೆ ಈ ಅನುಮಾನದ ವಿಷಯಕ್ಕೆ. ಇಲ್ಲಿ ಅಸಿದ್ಧೋ ಹೇತು, ನೀವು ಕಾರಣ ಕೊಟ್ರಲ್ಲ, ಈಗ ಜೀವನಿಗೂ ಬ್ರಹ್ಮನಿಗೂ ವಿರುದ್ಧ ಧರ್ಮಗಳಿದೆ ಇಬ್ಬರಲ್ಲಿ ಅಂತ ಯಾರು ಹೇಳಿದ್ ನಿಮ್ಗೆ? ಜೀವನಲ್ಲಿರೋ ಧರ್ಮ ಭಗವಂತನಲ್ಲಿರೋ ಧರ್ಮ ಒಂದೇ, ಅಥವಾ ಇಬ್ಬರಲ್ಲೂ ಧರ್ಮನೇ ಇಲ್ಲ ಅಂದ್ರೆ ಧರ್ಮ ಬೇಡವೇ ಬೇಡ. ಏನಾರು ಒಂದ್ ಧರ್ಮ ಇತ್ತು ಅಂದ್ರೆ ಇಬ್ರಲ್ಲೂ ಒಂದೇ ಧರ್ಮ ಇದೆ, ಏನ್ ಸಮಸ್ಯೆ? ಈಗ ಇಬ್ರು ಒಂದೇ ಅಂತ ಹೇಳಲಿಕ್ಕೆ ಏನು ಸಮಸ್ಯೆ ಆಗಲ್ವಲ್ಲ ಅಂತ. ಅದಕ್ಕೊಂದು ಕಾರಣ ಕೊಡ್ತಾರೆ. ಸರ್ವೋಪೇತ ಚ ತದ್ದರ್ಶನಾತ್ ಅಂತ ಒಂದು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದಲ್ಲಿ ಭಗವಂತನಲ್ಲಿ ಯಾವುದೇ ದೋಷ ಇಲ್ಲ ಅಂತ ನಿರೂಪಣೆ ಮಾಡಿದ್ರು. ಭಗವಂತನ ದೋಷಗಳಿದೆಯಾ? ಇಲ್ಲ. ಯಾವ ದೋಷ? ಯಾವ ದೋಷವನ್ನು ಕೂಡ ಹೇಳೋ ಹಾಗಿಲ್ಲ ಭಗವಂತನಲ್ಲಿ. ಯಾಕೆ ಹೇಳೋ ಹಾಗಿಲ್ಲ? ನಾವ್ ಯಾಕೆ ಆ ರೀತಿ ತಿಳ್ಕೊಳ್ಬೇಕು ಅಂತಂದ್ರೆ, ಸರ್ವೋಪೇತಾಚ, ಅವನಲ್ಲಿರೋ ಶಕ್ತಿ ಏನು? ಸರ್ವಶಕ್ತಿ. ಅವನು ತನ್ನ ಹತ್ರ ದೋಷ ಬರ್ದೇ ಇರೋ ಹಾಗೆ ಮಾಡ್ಕೊಳ್ಲಿಕ್ ಬರತ್ತ ಅವನಿಗೆ. ಎಲ್ಲಾ ರೀತಿಯಾದ ಶಕ್ತಿ ಇರೋ ಒಬ್ಬ ವ್ಯಕ್ತಿ ತನ್ನ ಬಳಿ ಕೆಟ್ಟದ್ದನ್ನ ಬರ್ದೇ ಇರೋ ಹಾಗೆ ಮಾಡ್ಕೊಳ್ಲಿಕ್ ಬರಲ್ವಾ? ಖಂಡಿತ ಇರುತ್ತೆ. ಹಾಗಾದ್ರೆ ಬ್ರಹ್ಮನಲ್ಲಿ ಯಾವುದೇ ದೋಷಗಳಿಲ್ಲ. ಯಾಕೆ? ಅವನು ಸರ್ವಶಕ್ತ, ಎಲ್ಲಾ ವಿಷಯದಲ್ಲಿ ಶಕ್ತಿಯನ್ನ ಪಡ್ಕೊಂಡಿರೋನು ಅಂತ. ಆದ್ರೆ ಜೀವರಲ್ಲಿ ಹಾಗಲ್ಲ. ಜೀವ ಆ ಪರಮಾತ್ಮನಿಗಿಂತ ಬೇರೆ. ಯಾಕೆ? ಎಲ್ಲಾ ರೀತಿಯಾದ ದುಃಖ ಮೊದಲಾದ ದೋಷಗಳು ನಮ್ಮ ಅನುಭವಕ್ಕಿದೆ. ನಮ್ಗೆಲ್ಲ ದುಃಖ ಆಗತ್ತೆ, ಇನ್ನು ಬೇರೆ ಬೇರೆ ಹಲವು ದೋಷ ನಮ್ಮಲ್ಲಿ ಇದೆ. ಆದ್ರಿಂದ ಎಂದಿಗೂ ಕೂಡ ಬೇರೆ ಬೇರೆ ವಿರುದ್ಧವಾದ ಧರ್ಮವನ್ನ ಪಡೆದ ಎರಡು ವಸ್ತುಗಳಿದ್ರೆ ಅದು ಒಂದೇ ಅಂತ ಹೇಳ್ಬೇಡಿ. ಇಲ್ಲ ಅಂತಂದ್ರೆ ನಿಮ್ಮ ಪ್ರಕಾರ ರಾಯರು ಒಂದು ಉದಾಹರಣೆ ಕೊಟ್ರು, ಅದ್ ವಿವರಿಸಿದ್ರು ಅಂತ ನೆನೆ ದಿವಸ ಬಂತು. ಅಲ್ಲಿ ಸ್ತಂಭ ಮತ್ತೆ ಕುಂಭ. ಸ್ತಂಭ ಅಂದ್ರೆ ಕಂಬ, ಕಂಬ ಮತ್ತೆ ನಮ್ಮ ಕೈಲಿರೋ ಕುಂಭ ತಂಬಿಗೆ, ಇದು ಎರಡು ವಿರುದ್ಧ ಧರ್ಮ. ಆ ಕಂಬ ಎಲ್ಲಿದೆ, ಇದು ಯಾವುದು ನಮ್ಮ ಹತ್ರ ಏನಂತ ಬಿಂದಿಗೆ ಅಥವಾ ಕಲಶ, ಇದು ಹೇಗಿದೆ? ಎರಡಲ್ಲೂ ಪರಸ್ಪರ ವಿರುದ್ಧ ಧರ್ಮ. ಅದೇ ಬೇರೆ ಇದೇ ಬೇರೆ. ನಮಗ್ ಚೆನ್ನಾಗ್ ಗೊತ್ತಿದೆ. ಯಾರ್ಯಾರು ಈ ಸ್ತಂಭ ಮತ್ತೆ ಕುಂಭ ಎರಡು ಒಂದೇ ಅಂತ ಹೇಳ್ತಾರ? ಯಾರು ಹೇಳಲ್ಲ. ಅಥವಾ ಈ ಎರಡು ಪುಸ್ತಕ ಮುಂದೆ ಇಟ್ಟಿದೀವಿ, ಈ ಪುಸ್ತಕನೂ ಅದೇ, ಆ ಪುಸ್ತಕನೂ ಅದೇ. ನಮ್ಗೆ ಸುಧಾ ಪುಸ್ತಕ ಭಾಗವತ ಎರಡು ಒಟ್ಟೊಟ್ಟಿಗೆ ಇಟ್ಕೊಂಡಿದೀವಿ, ಎರಡು ಒಂದೇ ಪುಸ್ತಕ, ಬೇರೆ ಬೇರೆ ಅಲ್ಲ ಅಂತ ಬರುತ್ತ? ಎರಡಕ್ಕೆ ಹೆಸರುನೂ ಬೇರೆ, ಎರಡು ಹೇಳ್ತಾರೋ ವಿಷಯನೂ ಬೇರೆ. ಅವೆಲ್ಲ ಇದ್ದಾಗ ಎರಡು ಒಂದೇ ಅಂತ ಹೇಳಲಿಕ್ ಬರಲ್ಲ. ಇನ್ನೊಂದು ಭಾಗವತದ ಬುಕ್ಕು ಅದು ಕೆಂಪು, ಈ ಸುಧಾದ ಬುಕ್ಕು ಬಿಳಿ ಅಂತ ಅನ್ಕೋಣ. ಅಲ್ಲಿ ಬಿಳಿ ಬಣ್ಣ ಆ ಕೆಂಪು ಪುಸ್ತಕದಲ್ಲಿ ಇಲ್ಲ, ಆ ಕೆಂಪು ಬಣ್ಣ ಈ ಪುಸ್ತಕದಲ್ಲಿ ಇಲ್ಲ. ಅಂತೂ ಎರಡರಲ್ಲೂ ವಿರುದ್ಧವಾದ ಧರ್ಮಗಳಿದೆ. ಆ ವಿರುದ್ಧ ಧರ್ಮ ಇಟ್ಕೊಂಡು ಎರಡು ಬೇರೆ ಬೇರೆ ಅಂತ ಒಪ್ಪಲೇಬೇಕು. ಇಲ್ಲ ಅಂದ್ರೆ ಆ ಸ್ತಂಭ ಕುಂಭಗಳನ್ನು ಒಂದೇ ಅಂತ ಹೇಳ್ಬೇಕಾಗ್ ಬರುತ್ತೆ. ಇದು ಸರಿ ಇಲ್ಲ ಅಂತ ಇಷ್ಟನ್ನ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಆದ್ರಿಂದ ಸರ್ವೋಪೇತೇತಿ ಕಥಿತಂ ಅತಃ ಐಕ್ಯಂ ಕ್ವ ದೋಷಿಣ. ಆದ್ರಿಂದ ಜೀವಾತ್ಮನಿಗೆ ಆ ಭಗವಂತನ ಜೊತೆಗೆ ಐಕ್ಯ ಹೇಗ್ ಹೇಳ್ತೀರಿ? ಯಾಕೆ? ದೋಷಿ ಜೀವ, ಅವನಲ್ಲಿ ದೋಷಗಳಿವೆ. ಇಂಥ ದೋಷಗಳಿರೋ ಜೀವ ಯಾವುದೇ ದೋಷ ಇಲ್ಲದೆ ಇರುವಂತಹ ಆ ಪರಮಾತ್ಮನಾಗ್ಲಿಕ್ಕಾದ್ರೂ ಹೇಗೆ ಸಾಧ್ಯ ಅಂತ ಇಲ್ಲಿಯವರೆಗೆ ನಿರೂಪಣೆ ಮಾಡಿದ್ರು. ಇನ್ನು ಮುಂದೆ ನಾಳೆ ದಿವಸ ಗುರುವರ್ಥ ದೀಪಿಕಾ ಟಿಪ್ಪಣಿ ವಿಚಾರ, ಮುಂದಿನ ಟಿಪ್ಪಣಿಗಳು ಏನು ವಿಶೇಷ ವಿಚಾರಗಳನ್ನ ಹೇಳ್ತಾ ಇದ್ದಾವೆ, ಅದೆಲ್ಲ ವಿಷಯವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಆಚಾರ್ಯ ನಮಸ್ಕಾರ. ಆಚಾರ್ಯ ಹಾಗೆ ಫೋನ್ ಮಾಡಿದ್ದೆ ನಿಮ್ಗೆ. ತದ್ ಧರ್ಮಜ್ಞಾತ ಶ್ಲೋಕ ಬಂತಲ್ಲ ಭಾಗವತ 38. ತದ್ ಧರ್ಮಜ್ಞ ಹೇಳಿ ಹೇಳಿ ಹೇಳಿ. ತದ್ ಧರ್ಮಜ್ಞ ಅಂತ ಶ್ಲೋಕ ವಾಕ್ಯ ಬಂತಲ್ಲ ಭಾಗವತ ಒಳಗ. ಹೇಳಿ ಹೇಳಿ. ಅದ್ರೊಳಗ ಅದು ತದ್ ಧರ್ಮಜ್ಞ ಅಂದ್ರ ತಸ್ಮಾತ್ ಧರ್ಮ ತದ್ ಧರ್ಮ ಧರ್ಮಂ ಹಿಂಗಾಗ್ತದೆ.
ಅಲ್ಲ ಅಲ್ಲ, ಅಲ್ಲಿ ನಿಮ್ಗೆ ನಿಮ್ಗೆ ಟಿಪ್ಪಣಿ ನೋಡ್ತಿರಲ್ವಾ ನೀವು? ಹಾ ನೋಡ್ತೀನಿ ಅದ್ರೊಳಗ ಆ ಟಿಪ್ಪಣಿಲಿ ತತಃ ನಿಮ್ಗೆ ಹಾ ಯಾದು ಪತ್ಯ ಟಿಪ್ಪಣಿ ಕೊಟ್ಟಿರ್ತಾರೆ, ನಿಮ್ಗೆ PDF ಕಳ್ಸಿರ್ತಾರಲ್ಲ, ಆ ಹೌದು ಯಾದು ಪತ್ಯ ಅಂತ ಟಿಪ್ಪಣಿ ನೋಡ್ರಿ. ಅದು ಫಸ್ಟ್ ಲೈನೇ ಇದೆ ನಿಮ್ಗೆ ಅದ್ರಲ್ಲಿ, ವಿಗ್ರಹ ವಾಕ್ಯ. ಯಾದು ಪತ್ಯ ಟಿಪ್ಪಣಿ. ಹಾ, ಅದನ್ನ ನೋಡ್ರಿ. ಅದ್ ನಿಮ್ಗೆ ಸಾಮಾನ್ಯ ವಿಗ್ರಹ ವಾಕ್ಯ ಈ ತರ ವ್ಯಾಕರಣದ ವಿಚಾರ ಎಲ್ಲ ಅದನ್ನ ನೋಡಿ ಸಿಗತ್ತದ. ಯಾಕಂದ್ರೆ ನೀವು ಅರ್ಥದೊಳಗ ಧರ್ಮ ತತ್ ಅಂತ ಬರ್ದಿರಲ್ಲ, ಆ ಕಾರಣದಿಂದ ಅಂತ ಹೇಳಿದ್ರಿ. ಆ ತತ ಅಂದ್ರೆ ಆ ಕಾರಣದಿಂದ ಅಂತ ನೀವು ಬರ್ದಿರ. ಮೀನಿಂಗ್ ಅದಲ್ಲ, ಅನ್ವಯ ಎಲ್ಲಿ ವಾಕ್ಯ, ಬರ್ದಿರೋದು? ಅನ್ವಯ ವಾಕ್ಯ ಒಳಗ ತತ್ ಅಂತದಲ್ಲ, ತತ್ ಅದ ಆ ಕಾರಣದಿಂದ ಅಂತ ಅದ. ಅಂದ್ರೆ ಮೊದ್ಲೇನ್ ಸ್ಟೇಟ್ಮೆಂಟ್ ನೋಡಿ ಆಮೇಲೆ ಆ ಕಾರಣದಿಂದ ಅಂದ್ರೆ ಪಂಚಮಿ ವಿಭಕ್ತಿ ಆಗ್ತದಲ್ಲ, ಆ ಕಾರಣದಿಂದ ಅಂದ್ರೆ. ಹೌದು ಹೌದು. ಆಮೇಲೆ ತಸ್ಮಾತ್ ಧರ್ಮ ತತ್ ಧರ್ಮ ತಮ್ ಹಿಂಗಾಗ್ತದೆ. ಹಂಗಲ್ಲ, ತಸ್ಮಾತ್ ಧರ್ಮ ಅಂತ ಅಲ್ಲ, ಅದಕ್ಕೆ ಆ ಫಸ್ಟ್ ಲೈನ್ ಓದ್ರಿ. ಆ ಫಸ್ಟ್ ಲೈನ್ ನಿಮ್ಗೆ ಡೌಟೇ ಬರಲ್ಲ. ಈ ನಮ್ PDF ಇದೆಯಲ್ಲ, ಒಂದ್ಸರಿ ನೋಡ್ರಿ, ನಿಮ್ಗೆ ಡೌಟ್ ಬಂದಾಗ ಅದು ಯಾವ್ದು ಯಾವುದು ಪತ್ಯ ಟಿಪ್ಪಣಿ ನೋಡಿ. ಅದು ಓಕೆ ನೋಡಿದಾಗ ಓಕೆ ನಿಮ್ಗೆ ಸರಿ ಸರ್. ಅದು ಗೊತ್ತಾಗದೆ ಕೇಳಿ. ಹಾ ಸರಿ ಸರಿ. ಆಮೇಲೆ ಅವ್ರು ನಮಸ್ಕಾರ. 2 ಸರ್ತೆ ಅಂತಾರಲ್ಲ ಈ ಇವ್ರ ಮುಚ್ಚತ 2 ಸರ್ತೆ ಅನ್ಲಿಕ್ಕೆ ಏನ್ ಕಾರಣ ಅದ? ಅದ ಆಧಾರ ಅದರಲ್ಲಿ ಎಂತ ಸುಮ್ನೆ ಏನೋ ಉಪಚಾರ ಕೇಳಿದ್ದಲ್ಲ, ಆಧಾರ ತೋರಿಸ್ತಾರೆ ಅಷ್ಟೇ. ಆಧಾರ ಆಚಾರ್ಯ ಮಾಡಿ ಅಂತ ಮಾಡ್ಲೇಬೇಕು ಅಂತ. ಓಕೆ ಓಕೆ. ಆಚಾರ್ಯ, ಇವಾಗ ತಾವು ಹೇಳಿದ ಎಕ್ಸ್ಪ್ಲನೇಷನ್ ಮೇಲೆ ಸುಧಾಪಂಕ್ತಿ ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಮತ್ತೆ ಸುಧಾಪಂಕ್ತಿ ಓದ್ತಾ ಅದ್ರ ಅರ್ಥ ಹೇಳಲಿಕ್ಕೆ ಆಗೋಲ್ವಾ ಅಂತ. ಅದು ಏನಂದ್ರೆ, ಸುಧಾಪಂಕ್ತಿ ಹಾ ಹೇಳಿ ಹೇಳಿ ಹೇಳಿ. ಸುಧಾಪಂಕ್ತಿ ಓದ್ತಾ ಅದ್ರ ಅರ್ಥ ಹೇಳಿದ್ರೆ ಸ್ವಲ್ಪ ಇದಾಗುತ್ತೆ. ಅಫ್ಕೋರ್ಸ್ ನೀವು ಹೇಳೋ ಎಕ್ಸ್ಪ್ಲನೇಷನ್ ಮೇಲೆ ನಮ್ಗೆ ಅರ್ಥ ಆದ್ರೂ ನೀವೇ ಪಂಕ್ತಿ ಸ್ವಲ್ಪ ಓದ್ಕೋತಾ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಬೆಟರ್ ಅಂತ ನಮ್ಮ ಅನಿಸಿಕೆ. ಅದೇನಂದ್ರೆ ಈ ತರ ಅಭಿಪ್ರಾಯ ಬಂದಿತ್ತು ತುಂಬಾ ಹಿಂದೆನೆ, ಮೊದಲಿಗೆ ಕೇಳಿದ್ರು ಈ ತರ ಓದಿ ಹೇಳ್ರಿ ಅಂತ. ಅದೇನಂದ್ರೆ ಈಗ ಪಾಠ ಕೇಳೋರು ಎಲ್ರಿಗೂ ಈಗ ಅವ್ರಿಗೆ ವಿಷಯ ಬೇಕಾಗಿದೆ ಪೂರ್ತಿ, ಮಧ್ಯ ಅವ್ರು ಟಿಕ್ ಹಾಕೊಳ್ತಾರೆ. ಯಾರಿಗ್ ವಿಶೇಷವಾಗಿ ಜಿಜ್ಞಾಸೆ ಇದೆ ಅವರು ಆ ಪಂಕ್ತಿ ಅರ್ಥ ಬೇಕು ಅಂದ್ರೆ ಆ ಪಂಕ್ತಿ ಕೇಳಿದಾಗ ನಾ ಹೇಳ್ತೀನಿ ಆ ಅರ್ಥ. ಇಲ್ಲಾಂದ್ರೆ ಅದೇನಂದ್ರೆ ಪ್ರತಿ ಪಂಕ್ತಿ ಹೇಳಿ ಹೇಳಿ ಆ ವಾಕ್ಯ ಓದಿ ಓದಿ ಹೇಳ್ತಾ ಹೋಗ್ಬಿಟ್ರೆ ವಿಷಯದ ಕಡೆ ಗಮನನೇ ಬರಲ್ಲ, ಕೊನೆಗೆ ಅರ್ಥನೇ ಆಗಲ್ಲ, ಆ ತರ ಆಗತ್ತೆ ಅಂತ. ಮತ್ತೆ ತುಂಬಾ ದೀರ್ಘ ಎಳಿಬೇಕಲ್ಲ ಆ ವಾಕ್ಯ, ಓದಿ ಹೇಳೋದ್ರಲ್ಲೇ ನಿಮ್ಗೆ ಒಂದ್ ಅರ್ಧ ಗಂಟೆ ಮುಗ್ದೋಗುತ್ತೆ ಅಂತ. ಆತರ ಒಂದು ಒಪಿನಿಯನ್ ಬಂದಿತ್ತು ಎಲ್ರಿಂದಲೂ ಕೂಡ. ಅದ್ ಎಲ್ರು ಹಾಗೆ ಹೇಳಿದ್ದಕ್ಕೆ ನಾನು ಅದನ್ನ ಬೇಡ ಅಂತ, ಸರಿ ಆಯ್ತು ವಿಷಯ ಹೇಳ್ತಾ ಹೋಗ್ತೀನಿ, ಮಧ್ಯ ಒಂದ್ ವಾಕ್ಯ ಹೇಳೋಣ ಅಂತ ಹೀಗ್ ಮಾಡ್ಕೊಂಡೆ. ನಿಮ್ಗೇನೋ ಡೌಟ್ ಇದ್ರೆ ಕೇಳ್ರಿ, ಖಂಡಿತ ಹೇಳ್ತೀನಿ ಆ ವಾಕ್ಯ. ಆಯ್ತಾಯ್ತು, ತುಂಬಾ ಇದ್ರದ್ದು ಕನ್ನಡ ಧನ್ಯವಾದಗಳು. PDF ಏನೋ ಸಿಗುತ್ತೆ ಆಚಾರ? ಯಾವ್ದು ಯಾವ್ದು ನಿತ್ಯ ಈಗ ಪಾಠ ಮಾಡ್ತಾ ಇದ್ದೀರ ಇದೆ, ಸುಧಾರ್ದು? ಸಿಗತ್ತಲ್ಲ. ನೀವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದೀರಾ? ಹಾ ಇದೇನಾ ಆಚಾರ? ಹೌದಾ? ಹಾ ನಿಮಗೆ ಕಳಿಸ್ತೀನಿ. ನಿಮ್ಗೊಂದ್ ಮೆಸೇಜ್ ಹಾಕ್ರಿ, ನಂಗೆ ನಿಮಗ್ ಕಳಿಸ್ತೀನಿ. ಆಯ್ತು. ಆಚಾರ್ಯ, ನಿನ್ನೆ ನಿಮ್ದು ವಾಗೀಶ ತೀರ್ಥರದ ಪ್ರವಚನ ಕೇಳಿದೆವು. ವಾಗೀಶ್ ತೀರ್ಥರು ಹಾ ಹೇಳಿ ಹೇಳಿ. ಅದ್ರೊಳಗ ಚಲೋ ಚೆನ್ನಾಗಿತ್ತು ಪ್ರವಚನ. ಆ ಕವೀಂದ್ರ ವಾಗೀಶ ತೀರ್ಥರು ಇದ್ದಾಗ ಮಠ ಭೇದ ಆಗಿದ್ದೀರೇನೋ? ಒಂದೇ ಮಠ ಇತ್ತೇನು ಯಾವುದು? ಮಠ ಭೇದ ಆಗಿತ್ತು. ಅದು ಅಲ್ಲ, ಬೇಕಾದ್ರೆ ನಿಮ್ಗೆ ಕವೀಂದ್ರ ವಿಚಾರ. ತೀರ್ಥ ಇರೋ ತನಕ ಒಂದೇ ಇದ್ರಲ್ಲ, ಕವೀಂದ್ರ ತೀರ್ಥ ಬಂದು ಕೂಡಲೇ. ಹಾ ಹೇಳ್ತೀನಿ ನಿಮ್ಗೆ, ಮತ್ತೆ ಹೇಳ್ತೀನಿ ನಿಮ್ಗೆ ಆ ವಿಷಯ. 17ನೇ ಇರಲ್ಲ, 17ನೇ ಯತಿಗಳಲ್ಲ, ಮಧ್ವಾಚಾರದಿಂದ 17ನೇ ಯತಿಗಳಲ್ಲ ವಾಗೀಶ ತೀರ್ಥ? ಇಲ್ಲ 17 ಅವರಲ್ಲ, ಅವರು 7ನೇ ಅವರು. 7ನೇ ಅವರು ತುಂಬಾ ಹತ್ರ. 17 ಅವ್ರು ರಾಯರು. ಓಕೆ 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 ಓಕೆ. ಆಚಾರ ರಾಮಚಂದ್ರ ತೀರ್ಥರಿಂದ ಚೇಂಜ್ ಆಯ್ತಲ್ಲ ಆಚಾರ? ಹಾ ರಾಮ್, ಹೌದೌದು. ಅದೇ ಅದು ಮಠ ಭೇದ, ಮಠದ ಅಭಿಪ್ರಾಯಗಳು ಒಂದೊಂದಿರತ್ತೆ, ಅದಕ್ಕೆ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಅದೇ ಆಗ್ಲಿ. ಸೂಕ್ಷ್ಮ ವಿಚಾರ ಅದೇ. ಸೂಕ್ಷ್ಮ ವಿಚಾರ ನಮ್ಗೆ ಆಗ್ಬೇಕು ಅಂತ. ಅದೇ ಸರಿ ಆಯ್ತಾಯ್ತು, ಬಹಳ ಚೆನ್ನಾಗಿತ್ತು ಆಚಾರ. ಆಯ್ತು. ನಮಸ್ಕಾರ ಆಚಾರ್ಯ. ಆಯ್ತು.